ತಾವೆಲ್ಲ ಬಹಳ ಅಭಿಮಾನದಿಂದ ನಾನು ಮೊದಲನೇ ಸಾರಿ ಸೆರಿಕಲ್ಚರ್ ಮಿನಿಸ್ಟರ್ ಆದಾಗ ಹೀಗೆ ಬಂದೆ ಊರಿಗೆ. ಸ್ವಾಭಾವಿಕವಾಗಿ ಆಗಿನ್ನೂ ಚಿಕ್ಕ ವಯಸ್ಸು. ಮನೆ ಹತ್ರ ಬಂದಾಗ ಹಾರ ಇಟ್ಕೊಂಡು ನಿಂತಿದ್ರು. ನನಗೆ ಹಾರ ಹಾಕಿದ್ರು. ಹಾರ ಹಾಕಿ ಕಣ್ಣೀರು ಹಾಕೊಂಡು, ಯಾರೋ ಪಕ್ಕದಲ್ಲಿರೋದು, ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ? ಅಯ್ಯೋ ದಡ್ಡ, ಅದು ಆನಂದ ಬಾಷ್ಪ ಕಣಯ್ಯ ಅಂತ ಹೇಳಿದರು. ನಾನು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಷನ್ ಎಲ್ಲ ಸಚಿವನಾಗಿದ್ದೆ. ಅದನ್ನು ಹಿಂಗೆ ಬಂದೆ. ಊರೆಲ್ಲ ಸಂತೋಷ ಪಡ್ಕೊಂಡು ಮೆರವಣಿಗೆ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಮಾಡ್ಕೊಂಡಿದ್ದೀನಿ. ಸಾರಿ, ಸಿದ್ಧಾರ್ಥ ಸಂಸ್ಥೆ ಸಾಮಾನ್ಯವಾಗಿ ಬಂದಿಲ್ಲ. ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ನೋಡಿದೆ. ನಮ್ಮ ತಂದೆಯವರು ಗಾಡಿ ಕಟ್ಕೊಂಡು ಹಳ್ಳಿಗೆ ಹೋಗಿ ದವಸ ಇಸ್ಕೊಂಡು ಬಂದು ಮಕ್ಕಳನ್ನು ಸಾಕಿ ಸಂಸ್ಥೆಯನ್ನು ಕಟ್ಟಿದ್ರು. ಹುಷಾರಿಗೆ ಅವತ್ತು ಕಲ್ಪನೆ ಇರಲಿಲ್ಲ. ಒಂದು ದಿವಸ ಇದು ವಿಶ್ವವಿದ್ಯಾನಿಲಯ ಆಗತ್ತೆ ಅಂತ. ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅದೆಲ್ಲ ಆಗಿರುವುದು ಈ 60 ವರ್ಷದಲ್ಲಿ. ಒಬ್ಬ ಅಟೆಂಡರಿಂದ ಹಿಡಿದು, ಒಬ್ಬ ಹೆಡ್ ಮಾಸ್ಟರಿಂದ ಹಿಡಿದು ನೀವೆಲ್ಲರವರೆಗೂ ನಿಮ್ಮ ಕೈನಲ್ಲಿ ಏನಾಗಿದೆಯೋ ಅದನ್ನು ಸಹಾಯ ಮಾಡಿದೆ. ಯಾಕೆಂದರೆ ಹಂಗಾದ್ರೆ ಇನ್ನೊಬ್ಬರೇ ಸಂಸ್ಥೆ ಕಟ್ಟಕ್ಕಾಗಲಿಲ್ಲ. ಶಿವಪ್ರಸಾದ್ ಒಬ್ಬರೇ ಸಂಸ್ಥೆ ಕಟ್ಟಲಿಲ್ಲ. ನೀವೆಲ್ಲರೂ ಸೇರಿ ಇವತ್ತು ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತಂದಿದ್ದೀರಿ. ಇದನ್ನು ಬೆಳೀಬೇಕು, ಇನ್ನು ಮುಂದೆ ಶ್ರೇಯಸ್ಸಾಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ನಾವ್ಯಾರು ಶಾಶ್ವತ ಅಲ್ಲ. ಇವತ್ತಲ್ಲ, ನಾಳೆ ಅಲ್ಲ, ನಾಡಿದ್ದು ನಮಗೆ ಸಮಯ ನಿಗದಿ ಮಾಡಿದ ದೇವರು. ಆ ಸಮಯಕ್ಕೆ ಸರಿಯಾಗಿ ಹೋಗ್ಬಿಡ್ತೀವಿ. ಆದರೆ ಇದು ಈ ಲೆಗಸಿ ಕಂಟಿನ್ಯೂ ಆಗ್ತದೆ. ಇವತ್ತು ದೇಶದಲ್ಲಿ ಶಿಕ್ಷಣಕ್ಕೆ ಬಹಳ ಪ್ರೋತ್ಸಾಹ ಇದೆ. ನಮ್ಮ ತಂದೆಯವರು ಇದನ್ನ ಒಬ್ಬ ಶಿಕ್ಷಕನಾಗಿ ಸ್ವಾಭಾವಿಕವಾಗಿ ಆರಿಸ್ಕೊಂಡ್ರು. ಅವ್ರು ಬೇರೆ ಏನನ್ನೂ ಮಾಡಕ್ಕೆ ಹೋಗಲಿಲ್ಲ. ಶಿಕ್ಷಣ ಬದಲಾಯಿಸುತ್ತೆ ಮನುಷ್ಯನ, ನಮಗೆ ಭವಿಷ್ಯ ಕೊಡುತ್ತೆ, ನಮ್ಮ ಕ್ಯಾರೆಕ್ಟರ್ನ ಬದಲಾಯಿಸುತ್ತೆ. ನಾವು ನಡೆ, ನುಡಿ, ಸಂಸ್ಕೃತಿ, ಸಂಸ್ಕಾರ ಇಲ್ಲೆಲ್ಲ ಬದಲಾಯಿಸ್ಕೊಡುತ್ತೆ. ಅದೇ ಶಿಕ್ಷಣದ ಶಕ್ತಿ. ಜೊತೆಗೆ ಸ್ವಾಭಾವಿಕವಾಗಿ ಊಟನೂ ಕೊಡುತ್ತೆ. ಅದಕ್ಕಾಗಿ ಅವರು ನನಗೆ ಹೇಳೋರು, ನೋಡಯ್ಯ, ನಿಮ್ಗೆ ಗೊತ್ತಾಗಲ್ಲ, ಈ ಶಿಕ್ಷಣದಿಂದ ನಾವು ಸಮಾಜದಲ್ಲಿ ಪರಿವರ್ತನೆ ಕಾಣಬಹುದು. ಒಬ್ಬ ವಿದ್ಯಾವಂತನಾದರೆ ಅವನ ಮನಸ್ಸೇ ಬೇರೆ ಥರ ಆಗುತ್ತೆ. ಅವನಿಗೆ ಜಾತಿ, ಧರ್ಮ ಮತ್ತು ಬೇರೆ ಬೇರೆ ವ್ಯತ್ಯಾಸಗಳು ಯಾವೂ ಕೂಡ ಇರೋದಿಲ್ಲ. ಅವನು ಕಳ್ಕೊಂಡ್ಬಿಡ್ತಾನೆ ಅದನ್ನು ಶಿಕ್ಷಣದಿಂದ. ಅದರಿಂದ ಇದು ಭಾಳ ಮುಖ್ಯನಪ್ಪ ಅಂತೇಳಿ ಇವತ್ತು ಅದೇ ಈ ಶಿಕ್ಷಣ ಸಂಸ್ಥೆ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದೆ.
ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ 100ಕ್ಕೆ 90 ಭಾಗ ಬದಲಾವಣೆ ಆಗಿದ್ದಾರೆ ಮತ್ತು ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಈ ಶಿಕ್ಷಣ ಸಂಸ್ಥೆ ಬಹಳ ಪ್ರಾಮುಖ್ಯ ಅಂತೇಳಿ ನಾನು ಹೇಳ್ತೇನೆ. ಪ್ರಪಂಚಾದ್ಯಂತ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು, ಎಲ್ಲ ಕಡೆ ಇದ್ದಾರೆ. ಅಮೆರಿಕಾದಲ್ಲಿದ್ದಾರೆ, ಯುರೋಪ್ನಲ್ಲಿದ್ದಾರೆ, ಮಿಡ್ಲ್ ಈಸ್ಟಲ್ಲಿದ್ದಾರೆ, ಆಫ್ರಿಕಾದಲ್ಲಿದ್ದಾರೆ. ಭಾಳ ಜನ ಹೊರಗಡೆ ಹೋಗಿ ಯಶಸ್ಸು ಕಂಡಿದ್ದಾರೆ. ಮೆನಿ ಆಫ್ ದೆಮ್ ಹ್ಯಾವ್ ಬಿಕಮ್ CEOs. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ರಿಸರ್ಚಿಂದ ಹಿಡಿದು ಬೇರೆ ಬೇರೆ ತಾವು ತಮ್ಮ ಜೀವನ ಕಟ್ಕೊಂಡಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಅವರು ಇಬ್ಬರು ವಿದ್ಯಾರ್ಥಿಗಳು ಇಲ್ಲಿಂದ ಅವರು NRI ಆಗಿ ಬಂದಿದ್ದು, ಓದ್ಕೊಂಡು ಹೋದರು. ವಾಪಸ್ ಹೋದ್ಮೇಲೆ ಅವ್ರದ್ದೇ ಆದಂಥ ದೊಡ್ಡ ಆಸ್ಪತ್ರೆ ಕಟ್ಕೊಂಡು ಒಂದು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಲಿಂಗೇಗೌಡರು ಹೇಳಿದ್ದು ಅಕ್ಷರಶಃ ಸತ್ಯ. ಎಲ್ಲಾದರೂ ಹೋಗುವಾಗ ನಮ್ಮನ್ನು ಬಂದು ಮಾತಾಡಿಸ್ತಾರೆ. ಎಷ್ಟೋ ಜನ ಬಂದು ಸ್ವಲ್ಪ ನಾವು ಇಲ್ಲಿದ್ದಂಗಿರಲ್ಲ, ಹೊರಗಡೆ ಹೋದಾಗ ಸೂಟು ಬೂಟು ಹಾಕ್ಕೊಂಡಿರ್ತೀವಿ. ಅವಾಗ ಬಂದು ಕೇಳ್ತಾರೆ, ಐ ಡಾಕ್ಟರ್ ಪರಮೇಶ್ವರ್ ಅಂತ ಹೇಳಿ ಎಸ್ ಅಂದಾಗ ಐ ಆಮ್ ಫ್ರಮ್ ಸಿದ್ಧಾರ್ಥ ಅಂತ. ನಾನು ಲಾಸ್ ಏಂಜಲೀಸಲ್ಲಿ ಇಂಡಿಯನ್ ಡಯಾಸ್ಪೋರಾ ಅಡ್ರೆಸ್ ಮಾಡಿದೆ. ಒಂದು 300-400 ಜನ ಡೆಲಿಗೇಟ್ಸ್ ಇದ್ದರು. ನಾನು ಮಾತಾಡಿದಾದ್ಮೇಲೆ ಮಾತಾಡುವಾಗ 2-3 ಜನ ಕೈ ಎತ್ತಿದ್ರು ಅಲ್ಲಿ. ನಾನು ಯಾರಪ್ಪ ಏನು ಕೈ ಎತ್ತರೇನೋ ಪ್ರಶ್ನೆ ಕೇಳ್ಬೋದೆ ನಾನು. ಆವಾಗ ಅಲ್ಲಿಂದ ಹಿಂದ್ಗಡೆಯಿಂದ ಕೂತ್ಕೊಂಡು ವಿ ಆರ್ ಫ್ರಮ್ ಸಿದ್ಧಾರ್ಥ. ಎಷ್ಟು ಖುಷಿ ಆಗುತ್ತೆ. ಅದರಿಂದ ನೀವೆಲ್ಲ ಭಾಳ ಶ್ರಮ ಬಿದ್ದು ನಿಮ್ಮದೇ ಆದ ರೀತಿಯಲ್ಲಿ ಮಾಡ್ತೀರಿ. ನಾವು ಎಷ್ಟೋ ಸಾರಿ ಹಿಂಗೆ ಮಾಡಿ ಹಂಗೆ ಮಾಡಿ ಹೇಳ್ಬೋದು, ಆದರೆ ನಿಮ್ಮದೇ ರೀತಿಯಲ್ಲಿ ಮಾಡ್ತೀರಾ. ಅದು ನಿಮ್ಮ ಕಾಂಟ್ರಿಬ್ಯೂಷನ್ ಸಂಸ್ಥೆಗೆ ಮತ್ತು ಮಕ್ಕಳಿಗೆ. ಅದನ್ನು ಮುಂದುವರಿಸ್ಕೊಂಡು ಹೋಗಿ ಸಂಸ್ಥೆ ನಾನೇನು ತಪ್ಪಿಸ್ಕೊಂಡು ಹೋಗಲ್ಲ. ನಿಮಗೆ ಕೊಟ್ಟರೆ ವಾರಕ್ಕೊಂದ್ಸರಿ 15 ದಿವಸಕ್ಕೊಂದೇ ಸಂಪರ್ಕದಲ್ಲಿರ್ತೀನಿ. ಸ್ವಲ್ಪ ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್ಕಾರ, ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಕೂಡ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಸಮಾಜ ಸೇವೆ ಅಂದರೆ ಬರೀ ಇಷ್ಟಕ್ಕೆ ನೀವು ಸೀಮಿತ ಅಲ್ಲ, ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನನ್ನ ಭವಿಷ್ಯ ನನಗೆ ಗೊತ್ತಿರಲಿಲ್ಲ. ನಾನು ಇಲ್ಲಿಂದ ಹೋಗಿ ಯೂನಿವರ್ಸಿಟಿಗೂ ಬೆಂಗಳೂರಲ್ಲಿ ಹೋಗಿ ಆಮೇಲೆ ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲಿಂದ ಬಂದು ಇಲ್ಲಿ ಸೆಟ್ಲ್ ಆಗ್ತೀನಿ ಅನ್ನೋದು ನನಗೆ ಕಲ್ಪನೆಯೂ ಇಲ್ಲ. ನನಗೆ 4 ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಬಂತು. ನಾನು PhD ಮುಗಿಸಿದ ಮೇಲೆ ವಿತಿನ್ 15 ಡೇಸಲ್ಲಿ ನನಗೆ 4 ಕಡೆ ಕ್ಯಾಲಿಫೋರ್ನಿಯಾ, ಫ್ರಾನ್ಸ್, ಆಲ್ಬರ್ಟಾ, ಕೆನಡಾ ಮತ್ತು ಮೆಲ್ಬೋರ್ನ್, ಆಸ್ಟ್ರೇಲಿಯಾ ಇಲ್ಲೆಲ್ಲ ಬಂತು. ಎಲ್ಲೂ ಸೇರಿಕೊಂಡು ನಾನು ಮೆಲ್ಬೋರ್ನಲ್ಲಿ ಸೇರಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ತಂದೆಯವರು ಇಲ್ಲಿ ಬರೋದಕ್ಕೆ ಹೇಳಿದ್ರು. ಬಂದಮೇಲೆ ಪರ್ಮನೆಂಟ್ ಆಗಿ ಉಳಿಸಿದ್ರು ಅಂತ. ಬಹುಶಃ ಅವರ ದೃಷ್ಟಿಯಲ್ಲಿ ಒಂದಿಷ್ಟು ಸೇವೆ ಮಾಡ್ಬೋದೇನೋ ಅಂತೇಳಿ ನನಗೆ ಪಾಠ ಹೇಳ್ಕೊಟ್ಟಂಥ ಮೇಷ್ಟ್ರುಗಳು, ಪ್ರೊಫೆಸರ್ಸು ಇವರೆಲ್ಲ ಇದಕ್ಕೆ ಸಹಾಯ ಮಾಡಿ ಬೆಳೆಸಿದರು. ರಾಜಕಾರಣಕ್ಕೆ ಹೋಗುವಂಥ ಕಲ್ಪನೆ ಕೂಡ ಇರಲಿಲ್ಲ. ನೆವರ್ ಇವನ್ ಕಾಲೇಜ್ ಡೇಸಿಂದ ನಾನೇನು ಯೂತ್ ಕಾಂಗ್ರೆಸ್ಸು, NSUI ಆ ಥರದ್ದೆಲ್ಲ ಓಡಾಡ್ತಿರಲಿಲ್ಲ. ಯಾಕೆಂದ್ರೆ ನಮಗೆ ಟೈಮ್ ಇರಲಿಲ್ಲ. ನಮ್ಮದು ಟ್ರೈಮಿಸ್ಟರ್ ಸಿಸ್ಟಮ್. 3 ತಿಂಗಳಿಗೆ 14 ಸಬ್ಜೆಕ್ಟ್ ಎಕ್ಸಾಮ್, 35 ಎಕ್ಸಾಮ್ ಬರೀಬೇಕು. ಅದು ಅಮೆರಿಕನ್ ಸಿಸ್ಟಮ್. ಅದರಲ್ಲಿ ನಾವು ಓದಿದ್ದು. ಸೊ ನಮಗೆ ಸಮಯನೇ ಇರಲಿಲ್ಲ ಏನಕ್ಕೂ. ಹಾಗಾಗಿ ಅಷ್ಟೆಲ್ಲ ಮಾಡ್ಕೊಂಡ ಮೇಲೆ ಇಲ್ಲಿ ಭಾಳ ಯೋಚನೆ ಮಾಡಿ, ನಾನು ನನ್ನ ವೈಫ್ ಇಬ್ಬರು ಭಾಳ ಯೋಚನೆ ಮಾಡಿ ಸುದೀರ್ಘವಾಗಿ ಒಂದು ಹೆಚ್ಚು ಕಮ್ಮಿ 2 ತಿಂಗಳು ತಗೊಂಡು ಈ ತೀರ್ಮಾನಕ್ಕೆ. ಯಾಕೆಂದರೆ ಇದು ಲೈಫ್ನಲ್ಲಿ ಒಂದೇ ಸರಿ. ಸೊ ಅದನ್ನು ತೀರ್ಮಾನ ಮಾಡಿ
ಉಳ್ಕೊಂಡೆ. ರಾಜಕೀಯ ಆಕಸ್ಮಿಕವಾಗಿ ಆಯಿತು. ರಾಜೀವ್ ಗಾಂಧಿ ಅವರು ನಮ್ಮ ಕ್ಯಾಂಪಸ್ಸಿಗೆ ಬಂದರು, ಪ್ರೈಮ್ ಮಿನಿಸ್ಟರ್ ಆಗಿ. ಅವ್ರ ಸಂಪರ್ಕ ಬಂತು, ಕರೆ ಕೊಟ್ಟರು, ಸೇರಿಕೊಂಡೆ. ಇವತ್ತು ಹೆಚ್ಚು ಕಡಿಮೆ 40 ವರ್ಷ ಆಗ್ತಾ ಬಂತು. 2 ವರ್ಷ ಆದರೆ 40 ವರ್ಷ ಆಗುತ್ತೆ. 40 ವರ್ಷದಲ್ಲಿ ಅಷ್ಟು ಸರ್ವಿಸ್ ಮಾಡಿದ್ದೀನಿ. ಇಲ್ಲಾಂದ್ರೆ ಯಾರು ಗುರುತಿಸೋಲ್ಲ, ಲಕ್ಷ ಗುರುತಿಸಲ್ಲ. ನನಗೆ ಎಲ್ಲ ಹುದ್ದೆನೂ ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಹಿಡಿದು ನನಗೆ ನಮ್ಮ ಪಕ್ಷದಲ್ಲಿ ವರ್ಕಿಂಗ್ ಕಮಿಟಿ ಅಂದರೆ ಭಾಳ ಮುಖ್ಯವಾದದ್ದು. ಡೆಲ್ಲಿನಲ್ಲಿ AICC ವರ್ಕಿಂಗ್ ಕಮಿಟಿ ಅಂದರೆ ನಮ್ಮ ಪಕ್ಷದಲ್ಲಿ ಹಾಕುವ ಎಲ್ಲರ ತೀರ್ಮಾನಗಳು, ನಿರ್ಣಯಗಳು ಅಲ್ಲೇ ಆಗುತ್ತೆ. ಅದರ ಸದಸ್ಯನೂ ಕೂಡ ಮಾಡಿದ್ರು ನಾನು. ಅದಾದಮೇಲೆ 2018ರಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಹಣೆ ಬರನೋ ಏನೋ ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ್ದು ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪೊಲಿಟಿಕ್ಸ್ ಗೊತ್ತಲ್ಲ, ಪೊಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋಕ್ಕಿಲ್ಲ. ನಾವು ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕೊಲೀಗ್ಸಿಗೆಲ್ಲ, ನೋಡಪ್ಪ ನಮ್ಮನ್ನು ಜನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡ್ತಿರ್ತಾರೆ, ಹುಷಾರಾಗಿರ್ಬೇಕು. ಆ ರೀತಿ ಇವತ್ತು ಭಾಳ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಜಾಗ. ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಮತ್ತು ನಿಮಗೆಲ್ರಿಗೂ ಕೂಡ ಯಾವುದೇ ರೀತಿ ಒಂದು ಬರದ ಹಾಗೆ ಸರ್ಕಾರದಲ್ಲಿ ನಾನು ಕೂಡ ನಡ್ಕೊಳ್ತೀನಿ. ಜೊತೆಗೆ ನಿಮ್ಮ ಶ್ರೇಯಸ್ಸು, ಸಂಸ್ಥೆಯ ಶ್ರೇಯಸ್ಸು ನನಗೆ ಭಾಳ ಮುಖ್ಯ. ಒಂದು ಹಂತದಲ್ಲಿ ನಾನು ನಮ್ಮ ಹೈಕಮಾಂಡ್ ಅವ್ರಿಗೆ ಹೇಳಿದೆ, ನನಗೆ ಸಾಕು ಮಾಡಿಬಿಡಿ, ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನನಗೆ ಭಾಳ ದೊಡ್ಡ ಕೆಲಸ ಇದ್ದಾವೆ, ನಾನು ವಾಪಸ್ ಹೋಗ್ತೀನಿ ಅಂತೇಳಿ ಕೂಡ ಅವ್ರಿಗೆ ಹೇಳಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.